ಹಿಂಗೊಂದು 4 ಮಾರ್ಕ್ ಹಾಕಿ ಹಾಕೋಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಬೆಸ್ಟಿ ಫಾರ್ಮ್. ಸೊ ಈ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಹರಿಯಾಳಿ ಚಿಕನ್ನು. ಸೊ ಚಿಕನ್ನ ಸ್ವಲ್ಪ ಒಳ್ಳೆ ಅರಿಶಿನ ಪುಡಿ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ನಂತರ ಬೇಕಾದಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು 100 ಗ್ರಾಮ್ ನೀಟಾಗಿ ಫೈನಾಗಿ ಚಾಪ್ ಮಾಡ್ಕೊಳ್ಳಿ. ಚಾಪ್ ಮಾಡ್ಕೊಂಡು ಇದನ್ನು ಈ ರೀತಿ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಬೇಸ್ ಫೈನಾಗಿ ಚಾಪ್ ಆಗಿದೆ. ಸೊ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಳ್ಳಿ, 4-5. ಸೊ ಬೆಳ್ಳುಳ್ಳಿಯನ್ನು ಫೈನಾಗಿ ಚಾಪ್ ಮಾಡ್ಕೊಳ್ಳಿ. ನಂತರ ಚಾಪ್ ಮಾಡಿಕೊಂಡು ನಂತರ ಒಂದು ಶುಂಠಿ ಒಂದು ಪೀಸ್ ತೊಗೊಳ್ಳಿ, ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಆಗಿ. ಸೊ ಅದು ಬೇಗ ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಸೊ ಪ್ಲೇಟ್ನಲ್ಲಿ ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಒಂದೆರಡು ಮೆಣಸಿನ್ಕಾಯಿ, ಸೊ 3 ಹಾಕಿ ಈ ರೀತಿ ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಮಿಕ್ಸರ್ಗೆ ಹಾಕೋಣ. ಸೊ ಅಷ್ಟು ಇನ್ನೂ ಒಂದು ಸ್ವಲ್ಪ ತಿಕ್ಕಾಗಿ ಪೇಸ್ಟ್ ಆಗಬೇಕು. ಸೊ ಪೇಸ್ಟ್ ಆಯಿತು ಫೈನಲಿ. ಸೊ ಇದನ್ನ ಚಿಕ್ಕ ಒಂದು ಬೌಲಲ್ಲಿ ಹಾಕ್ಕೊಳ್ಳಿ. ಬನ್ನಿ ಹೆಂಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮ್ಮ ಲಿಸ್ಟಲ್ಲಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ಪುದೀನ 2 ಸ್ಪೂನು, ಪಾಟ್ನಲ್ಲಿ ಕಿತ್ತಿದ ಪುದೀನ ಫ್ರೆಶ್ಶು 3 ಸ್ಪೂನ್ ಹಾಕ್ಕೊಳ್ಳಿ. ಪುದೀನ 3 ಸ್ಪೂನ್ ಮೊಸರು, ಗರಂ ಮಸಾಲ 3 ಸ್ಪೂನು, ಪುಡಿ 3 ಸ್ಪೂನು, ಕಾರ್ನ್ಫ್ಲೋರು 3 ಸ್ಪೂನ್ ಹಾಕ್ಕೊಳ್ಳಿ, ರೈಸ್ ಫ್ಲೋರು 3 ಸ್ಪೂನ್ ಹಾಕ್ಕೊಳ್ಳಿ, ಸಾಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ, ಬೇಕಂದರೆ ಆಮೇಲೆ ಹಾಕ್ಕೊಬೋದು. ಪೆಪ್ಪರ್ ಪುಲ್ಲ ಒಂದು 2 ಸ್ಪೂನ್ ಪೆಪ್ಪರ್ ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ಇದನ್ನ 3 ಎಲ್ಲನೂ ಸೇರಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ. ಮಾಡಿ ನೋಡಿ, ಒಳ್ಳೆ ಪೇಸ್ಟ್ ಆಯಿತು ನೋಡಿ, ಎಷ್ಟು ಉದ್ದುದ್ರಾಗ ಚೆನ್ನಾಗಿದೆ ಪೇಸ್ಟು. ಅರ್ಧ ಲೆಮನ್ ಹಾಕ್ಕೊಳ್ಳಿ. ಸೊ ನೋಡಿ ಚಿಕನ್ ನೋಡಿ, ಚಿಲ್ಲಿ ಅಂತೂ ತುಂಬ ಸ್ಪೈಸಿ ಆಗಿದೆ, ಖಾರ ಹೊಡಿತಾ ಇದೆ. ಸೊ ಇದ್ರ ಹೆಸರು ಬಂದು ಆಂಧ್ರ ಸ್ಟೈಲ್ ಹರಿಯಾಳ ಚಿಕನ್. ఎవడన్నా ఆంధ్ర వాడలు ఉంటుంటే కమెంట్లో చెప్పండి మీకు ఇష్టమైందా ఈ చికెన్ అంటే. ಸೊ ಫೈನಲಿ ಮಸಾಲ ಮಿಕ್ಸಿಂಗ್ ಆಗಿದೆ. ಸೊ ಒಂದು 2 to 2.5 ಅವರ್ಸ್ ಮ್ಯಾರಿನೇಟ್ ಮಾಡೋಣ. ಸೊ ಇದನ್ನು ಫ್ರಿಜ್ಜಲ್ಲಿ ಇಕ್ಕೋಣ. ಸೊ ಆಮೇಲೆ 2.5 ಅವರ್ ಆದಮೇಲೆ ಇದನ್ನು ಹೆಂಗೆ ಗ್ರಿಲ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಮಾಡಿ. ಸೊ ಚಿಕನ್ ಆಲ್ಮೋಸ್ಟ್ 4 ಅವರ್ ಮ್ಯಾರಿನೇಷನ್ಗೆ ಫ್ರಿಜ್ಜಲ್ಲಿ ಇಟ್ಟಿದ್ರೆ, ಸೊ ತೆಗೆದು ನೋಡೋಣ ಹೆಂಗೆ ಮ್ಯಾರಿನೇಷನ್ ಆಗಿದೆ ಅಂತ. ನೋಡ್ತಾ ಇರ್ಬೋದು ನೋಡಿ, ಚಿಕನ್ ಹಿಂಗೆ ಫುಲ್ ಕಂಪ್ಲೀಟ್ ಒಳ್ಳೆ ಮ್ಯಾರಿನೇಟ್ ಆಗಿಬಿಟ್ಟಿದೆ. ಸೊ ಬಂದಿದೆ. ಸೊ ಚಿಕನ್ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ, 4 ಅವರ್ಸ್ ಮ್ಯಾರಿನೇಷನ್ ಆಗಿದೆ. ಸೊ ಈಗ ಒಲೆ ಹಚ್ಕೊಡೋಣ ತಂದೂರಿ ಮಾಡಲಿಕ್ಕೆ. ಚಿಕನ್ ಹರಿಯಾಳಿ ತಂದೂರಿ. ಬೆಂಕಿ ಹಾಕಾಯಿತು, ಸ್ವಲ್ಪ ಬಿಸಿ
ಬಿಸಿ ಹಾಕ್ಲಿಕ್ಕೆ ಮೇಲ್ಗಡೆ. ಸೊ ಹೈದ್ರಾಬಾದಿ ಹರಿಯಾಳಿ ಚಿಕನ್ ಮಾಡೋಣ. ಸೊ ಬೆಂಕಿ ಹಾಕಾಯ್ತು ಸೌದೆ ಒಲೆ. ಸೊ ಹೈದ್ರಾಬಾದಿ ಹರಿಯಾಳಿ ಚಿಕನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಗ್ರಿಲ್ ಚೆನ್ನಾಗಿ ಬಿಸಿ ಆಗ್ತಾ ಇದೆ, ನೋಡ್ತಾ ಇರ್ಬೋದು ಬಿಸಿ. ನನಗೂ ಬಿಟ್ಕೊಳಕ್ಕೆ ಆಗ್ತಿಲ್ಲ, ತುಂಬ ಬಿಸಿ ಹೊಡಿತಾ ಇದೆ. ಈಗ ಮಾಡೋಣ. ಸೊ ರೆಡಿ ಇದೆ. ಲೆಗ್ ಪೀಸಸ್ ಹಾಕೋಣ 2 ಮೇಲ್ಗಡೆ. ಸ್ಮೆಲ್ ಬರ್ತಾ ಇದೆ, ಆಲ್ರೆಡಿ ಫ್ಲೇವರ್ ಬರ್ತಾ ಇದೆ ಸ್ಮೆಲ್ಲು. ಬಿಸಿ ಹೊಡಿತಾ ಇದೆ ನಿಂತು. ಸ್ವಲ್ಪ ಹಾಕೋಣ. ಸೊ ಫೈನಲಿ ಚಿಕನ್ ಚೆನ್ನಾಗಿ ಬೆಂದಿದೆ ನೋಡಿ, ನೋಡ್ತಾ ಇದ್ದೀರಲ್ಲ ನೋಡಿ. ಆ ಬಿಸಿ ಆಗ್ತಿಲ್ಲ. ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಕಂಪ್ಲೀಟ್ ಯಾವುದೇ ರೀತಿ ಗ್ಯಾಸ್ ಇಲ್ದಿರ ಡೈರೆಕ್ಟ್ ಸೌದೆ ಒಲೆಯಲ್ಲಿ ಮಾಡ್ತಾ ಇರೋದು. ತಟ್ಟೆಗೆ ಹಾಕ್ತೀನಿ ನೋಡಿ. ಈಗ ತಟ್ಟೆ ಹಿಡ್ಕೊಬೋದು. ರೆಡಿ ಆಯಿತು ನಮ್ಮ ತಂದೂರಿ. ಟೇಸ್ಟ್ ಅಂಟು ತುಂಬ ಚೆನ್ನಾಗಿದೆ. ಸೊ ಯಾರಿಗಾದ್ರೂ ತಂದೂರಿ ತಿನ್ನಬೇಕು ಅಂತಂದರೆ ಲೊಕೇಶನ್ ಶೇರ್ ಮಾಡ್ತೀನಿ, ಬನ್ನಿ. ಸಂಡೇ ಸ್ಯಾಟರ್ಡೆ ಯಾವತ್ತಾದ್ರೂ ಒಂದಿನ ವೀಕೆಂಡಲ್ಲಿ ಒಳ್ಳೆ ತಂದೂರಿ ಮಾಡೋಣ. ಸೊ ಈ ರೀತಿ ತಂದೂರಿ ನೀವು ತಿಂದಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಒಂದು ಒಳ್ಳೆ ಡಾಬಾ ಸ್ಟೈಲಲ್ಲಿ ನೋಡಿ ಹೇಗಿದೆ ನೋಡಿ, ಫ್ರೆಶ್ ಆಗಿ ಮಾಡಿದ್ದು. ಸೊ ಕುಕಿಂಗ್ ಮಾಡೋದು ದೊಡ್ಡ ಕೆಲಸ ಅಲ್ಲ, ಕ್ಲೀನಿಂಗ್ ದೊಡ್ಡ ಕೆಲಸ. ನೋಡಿ ತಂದೂರಿ ಮಾಡಲಿಕ್ಕೆ ಎಷ್ಟೊಂದು ಪಾತ್ರೆ ಇಲ್ಲಿದೆ ನೋಡಿ. ಇದು ನೋಡಿ ಕಿಚನಲ್ಲಿ ನೋಡಿ ಎಷ್ಟು ಪಾತ್ರೆ ಬಿದ್ದಿದೆ. ಸೊ ಯಾರ್ಯಾರು ಕುಕ್ ಮಾಡ್ತಾರೆ ಮನೆಯಲ್ಲಿ, ನಿಮ್ಮ ತಂದೆ ಆಗಲಿ, ತಾಯಿ ಆಗಲಿ, ಅಕ್ಕ ತಂಗಿ ಯಾರೇ ಆಗಲಿ, ಸೊ ರೆಸ್ಪೆಕ್ಟ್ ಮಾಡಿ. ಊಟದ ಬಗ್ಗೆ ಯಾವಾಗಲೂ ಕಂಪ್ಲೇಂಟ್ ಮಾಡಬೇಡಿ, ಯಾಕಂದರೆ ಊಟದಿಂದ ತುಂಬ ಪರಿಶ್ರಮ ಇದೆ, ಕಷ್ಟ ಇದೆ, ಮಾಡೋದಷ್ಟು ಈಸಿ ಕೆಲಸ ಅಲ್ಲ. ಸೊ ಒಳ್ಳೆ ಊಟ ಮಾಡಿ ಆರೋಗ್ಯವಾಗಿರಿ. ಹೋಪ್ ಯು ಲೈಕ್ ದ ವಿಡಿಯೋ. ಬೆಸ್ಟಿ ಫಾರ್ಮ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ವಲ್ಪ ಪಾತ್ರೆ ವಾಶ್ ಮಾಡಬೇಕು. ಬಾಯ್ ಫ್ರಮ್ ಬೆಸ್ಟಿ ಫಾರ್ಮ್.